ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೈಮ್ ಪಾಸ್ ರುಚಿ. ಇವತ್ತು ಪಿಜ್ಜಾ ತಿನ್ನೋಣ, ಆದರೆ ಸ್ವಿಗ್ಗಿ ಬೇಡ, ಝೊಮ್ಯಾಟೊ ಬೇಡ. ನಮ್ಮ ಅಡುಗೆ ಮನೆ ಪಿಜ್ಜಾ ಹಟ್. ಕಡಿಮೆ ಪದಾರ್ಥ, ಕಡಿಮೆ ಖರ್ಚು. ಓವನ್ ಇಲ್ಲ, ಇದು ಪ್ಯಾನ್ ಇಂಡಿಯಾದ ಪ್ಯಾನ್ ಪಿಜ್ಜಾ. ನಾನೀಗ ನಿಂತಿರುವುದು ಅತ್ಯಂತ ರಹಸ್ಯ ಸ್ಥಳ. ಇಲ್ಲೇ ಪಿಜ್ಜಾ ಮಿಷಿನ್ ನಡೆಯುತ್ತಿದೆ. ಮೊದಲು ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ ಎಲ್ಲವನ್ನು ಕಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಟೊಮೆಟೊ ಪ್ಯೂರಿ ಕೂಡ ಸಿದ್ಧವಾಗಿದೆ. ಅದರ ಜೊತೆ ಮೈದಾ ಬೇಸ್ ಕೂಡ ರೆಡಿ ಇದೆ. ಈ ಬೇಸ್ನಲ್ಲಿ ಉಪ್ಪು ಮತ್ತು ಮೊಸರಿನ ಮಿಶ್ರಣದಿಂದ ಈ ಬೇಸ್ ರೆಡಿಯಾಗಿದೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ. ಈ ಪಿಜ್ಜಾ ಬೇಸಿಗೆ 15 ನಿಮಿಷ ರೆಸ್ಟ್ ಕೊಡೋಣ. ನಮ್ಮ ಮನೆಯಲ್ಲಿ ನಮಗೆ ಸಿಗದ ರೆಸ್ಟ್ ಈಗ ಪಿಜ್ಜಾ ಬೇಸ್ನ ಪಾಲಿಗೆ. ಅಷ್ಟರಲ್ಲೇ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕದಾಗಿ ಕತ್ತರಿಸಿದ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಲಾಗಿದೆ. ನಂತರ ಟೊಮೆಟೊ ಪ್ಯೂರಿ ಸೇರಿಸಿ ಅದಕ್ಕೆ ಕಸೂರಿ ಮೇಥಿ, ಸ್ವಲ್ಪ ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಲಾಗಿ ತಿಕ್ ಆಗೋವರೆಗೂ ಬೇಯಿಸಲಾಗಿದೆ. ಇದನ್ನು ನೋಡಿದರೆ ಸಾಸ್ ಅಲ್ಲ ಬಾಸ್ ಅನಿಸುತ್ತಿದೆ. ಮನೆಯಲ್ಲೇ ಮಾಡಿದ ಸಾಸ್ ರುಚಿ ಬೇರೆ ಲೆವೆಲ್. ಈಗ ಟಾಪಿಂಗ್ ಪರಿಸ್ಥಿತಿ. ಅದೇ ಪ್ಯಾನ್ನಲ್ಲಿ ಎಲ್ಲ ತರಕಾರಿಗಳನ್ನು ಹಾಕಿ 2 ರಿಂದ 3 ನಿಮಿಷ ಫ್ರೈ ಮಾಡಿ. ಹೆಚ್ಚು ಬೇಯಿಸದೆ ಆ ಕ್ರಂಚಸ್ ಹಾಗೇ ಉಳಿದಿದೆ. ಇದೇ ಪಿಜ್ಜಾಗೆ ಸ್ಪೆಷಲ್ ಟಚ್. ಸ್ವಲ್ಪ ಸಾಲ್ಟ್ ಆ್ಯಂಡ್ ಕಸೂರಿ ಮೇಥಿ. ಈಗ ಎಲ್ಲವೂ ಒಂದೇ ಸ್ಥಳದಲ್ಲಿ ಅಸೆಂಬಲ್ ಆಗಿವೆ. ಮೊದಲು ಬೇಸನ್ನು ರೋಲ್ ಮಾಡಿ ಪ್ಯಾನ್ಗೆ ಹಾಕಿ 2 ಕಡೆ ಲೈಟ್ ರೋಸ್ಟ್ ಮಾಡಲಾಗಿದೆ. ಈಗ ಪಿಜ್ಜಾ ಬೇಸ್ನ ಮೇಲೆ ಒಂದೊಂದೇ ಹಿತಶತ್ರುಗಳ ಆಕ್ರಮಣ. ಆದರೆ ಪಿಜ್ಜಾ ಸಾಸ್ ನಗುತ್ತಾ ಹೇಳುತ್ತಿದೆ, ಚಿಂತಿಸಬೇಡ, ನಿನ್ನನ್ನು ಸೂಪರ್ ಸ್ಟಾರ್ ಮಾಡೋಕೆ ಬಂದಿದ್ದೇನೆ ಎಂದು. ಅಷ್ಟರಲ್ಲೇ ಚೀಸ್ ಓಡುತ್ತಾ ಬಂದು ಹೇಳುತ್ತಿದೆ, ಥಂಬ್ನೈಲ್ನಲ್ಲಿ ಕಾಣಿಸೋದು ನಾನೇ ಎಂದು. ತರಕಾರಿಗಳು ಒಟ್ಟಿಗೆ ಆರ್ಭಟ ನಡೆಸಿ ಚೀಸ್ನ ಮೇಲೆ ಚೀರಾಟ ನಡೆಸುತ್ತಿದೆ. ಕೊನೆಯ ಮಾಹಿತಿಯ ಪ್ರಕಾರ ಪ್ಯಾನ್ ಮುಚ್ಚಿದ ತಕ್ಷಣ ಒಳಗಿನಿಂದ ಒಂದು ಧ್ವನಿ ಕೇಳಿ ಬರುತ್ತಿದೆ. ಯಾವುದು ಈ ಧ್ವನಿ ಎಂದು ನೋಡಿದಾಗ ಪಿಜ್ಜಾ ಮಾತನಾಡುತ್ತಿದೆ. ಅದು ಹೇಳುತ್ತಿದೆ, ನನ್ನನ್ನು 5 ನಿಮಿಷ ಡಿಸ್ಟರ್ಬ್ ಮಾಡಬೇಡಿ, ನಾನು ರೆಡಿ ಆಗ್ತಿದ್ದೀನಿ ಎಂದು. 5 ನಿಮಿಷದ ನಂತರ ಚೀಸ್ ಕರಗಿ ಪಿಜ್ಜಾ ಮಿಂಚಿ ಮನೆಯವರೆಲ್ಲ ಒಂದೇ ಮಾತು ಹೇಳುತ್ತಿದ್ದಾರೆ, ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಅರ್ಧ ಗಂಟೆ ಕಾಯುವುದಕ್ಕಿಂತ ಮನೆಯಲ್ಲೇ ಅರ್ಧ ಗಂಟೆಯಲ್ಲೇ ಇದನ್ನು ಮಾಡಬಹುದು ಎಂದು. ಸ್ವಿಗ್ಗಿ ಕ್ಯಾನ್ಸಲ್, ಝೊಮ್ಯಾಟೊ ಕ್ಯಾನ್ಸಲ್. ಇನ್ನು ಮುಂದೆ ಓನ್ಲಿ ಟೈಮ್ ಪಾಸ್ ರುಚಿ ಸ್ಪೆಷಲ್ ಪಿಜ್ಜಾ. ಈ ಪಿಜ್ಜಾಗೆ ಚೀಸ್ ಎಷ್ಟು ಮುಖ್ಯವೋ ನಮ್ಮ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬ್ ಅಷ್ಟೇ ಮುಖ್ಯ. ಇದಾಗಿತ್ತು ಇಂದಿನ ಅತ್ಯಂತ ರುಚಿಯಾದ ಬ್ರೇಕಿಂಗ್ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.